ಭಗವದ್ಗೀತೆಯ ಪ್ರಥಮ ಅಧ್ಯಾಯದ 38ನೇ ಶ್ಲೋಕ. ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರ ದ್ರೋಹೇ ಚ ಪಾತಕಂ. ಶ್ಲೋಕದ ವಿವರಣೆಯನ್ನು ನೋಡುವುದಾದ್ರೆ, ಅರ್ಜುನ ಇವತ್ತು ವಿಷಾದಕ್ಕೊಳಗಾಗಿದ್ದಾನೆ. ನನ್ನವರನ್ನು ಕೊಲ್ಲಬೇಕು, ನನ್ನವರೆಲ್ಲ ನನ್ನ ಕೈಯಿಂದ ಸಾಯ್ತಾ ಇದ್ದಾರೆ, ಗುರು ಹಿರಿಯರನ್ನು ಕೊಲ್ಲಬೇಕು, ಎತ್ತಿ ಆಡಿಸಿದವರೆಲ್ಲ ನನ್ನಿಂದ ಹತರಾಗುತ್ತಾರೆ, ಈ ಯುದ್ಧ ಯಾರಿಗೂ ಕ್ಷೇಮವಲ್ಲ ಅಂತ ಹೇಳುವಂತಹ ದುಃಖ ಇವತ್ತು ಅರ್ಜುನನಿಗೆ ಕಾಡ್ತಾ ಇದೆ. ಆದ್ರೆ ಇದು ದುರ್ಯೋಧನಾದಿಗಳಿಗೆ, ಆ ಕೌರವನಿಗೆ ಈ ದುಃಖ ಯಾಕೆ ತಟ್ಟಿಲ್ಲ ಅಂತ ಕೇಳಿದ್ರೆ, ಅರ್ಜುನ ಹೇಳ್ತಾ ಇದ್ದಾನೆ, ಇವರು ಯಾರಿಗೂ ಕೂಡ ಈ ದುಃಖ ಇಲ್ಲ, ಇವರು ತನ್ನವರಿಗೆ ತಾವು ನೋವನ್ನು ಉಂಟು ಮಾಡ್ತಾ ಇದ್ದೇವೆ ಅಂತ ಹೇಳುವಂಥದ್ದನ್ನು ಇವತ್ತು ಅರಿತುಕೊಂಡಿಲ್ಲ. ಇವರು ಮಿತ್ರ ದ್ರೋಹವನ್ನು ಮಾಡ್ತಾ ಇದ್ದಾರೆ. ಮಿತ್ರ ದ್ರೋಹ, ಬಂಧು ಮಿತ್ರರಿಗೆ ಇವರಿಂದ ದ್ರೋಹ ಆಗ್ತಾ ಉಂಟು. ಆ ದ್ಯೂತ ಸಭೆಯಲ್ಲಿ ಏನು ತೀರ್ಮಾನ ಆಗಿತ್ತು ಅಂದ್ರೆ, 13 ವರ್ಷಗಳ ಕಾಲ ವನವಾಸ ಅಜ್ಞಾತವಾಸ ಮುಗಿಸಿ ಪಾಂಡವರು ಬಂದ ನಂತರ ಅವರ ಪಾಲಿನ ರಾಜ್ಯವನ್ನು ಅವರಿಗೆ ಕೊಡ್ತೇವೆ ಅಂತ ಆಗಿದ್ದಂತಹ ಮಾತು. ಆದರೆ ಅದನ್ನು ಮರೆತಂತಹ ಕೌರವ ಎಲ್ಲವನ್ನೂ ಮುಗಿಸಿ ಬಂದಂತಹ ಪಾಂಡವರಿಗೆ, ನಿಮ್ಮ ರಾಜ್ಯವನ್ನು ನಿಮಗೆ ಕೊಡುವುದಿಲ್ಲ, ಬೇಕಾದ್ರೆ ಯುದ್ಧ ಮಾಡಿ ತೆಗೆದುಕೊಳ್ಳಿ ಅಂತ ಹೇಳಿಬಿಡ್ತಾನೆ. ಇವನಿಗೆ ಈ ಯುದ್ಧ ಆಪ್ಯಾಯಮಾನವಾಗಿದೆ. ಅರ್ಜುನನಿಗೆ ಬಂದಂತಹ ವಿಷಾದ ಯಾಕೆ ದುರ್ಯೋಧನಾದಿಗಳಿಗೆ ಬಂದಿಲ್ಲ ಅಂದ್ರೆ, ಅವರು ಉಪಹತ ಚೇತಸರು, ಅಂದ್ರೆ ಯಾವುದರಿಂದ ಅವರ ಮನಸ್ಸು ವಿಕಲ್ಪಕ್ಕೆ ಒಳಗಾಗಿದೆ, ಯಾವುದರ ಆಶೆಗೆ ಇವರು ಬಿದ್ದಿದ್ದಾರೆ ಅಂದ್ರೆ ಲೋಭಕ್ಕೊಳಗಾಗಿದ್ದಾರೆ. ಲೋಭ ಇವರ ಯುಕ್ತಾಯುಕ್ತ ಪ್ರಜ್ಞೆಯನ್ನು ತಾನು ಮರೆಮಾಚಿದೆ. ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳುವಂಥದ್ದು ಇವರ ಗಮನಕ್ಕೆ ಬರ್ತಾ ಇಲ್ಲ. ಪರದ್ರವ್ಯದ ಆಶೆಗೆ ಇವರು ಒಳಗಾಗಿದ್ದಾರೆ. ಇತರರ ದ್ರವ್ಯವನ್ನು ಅಪಹರಣ ಮಾಡಬೇಕು, ನಮ್ಮದಾಗಿಸಿಕೊಳ್ಬೇಕು ಅಂತ ಹೇಳುವಂಥದ್ದೇ ಇವತ್ತು ಕೌರವನ ಪರಮ ಗುರಿಯಾಗಿದೆ. ನಮಗೆ ಯಾವಾಗಾದ್ರೂ ಯಾವುದೋ ಒಂದು ವಸ್ತು ಬೇಕೇ ಬೇಕು ಅಂತಾದಾಗ, ಅದರ ಲೋಭಕ್ಕೆ ನಾವು ಒಳಗಾದಾಗ ನಮಗೆ ನಮ್ಮ ಬುದ್ಧಿ ಅಂತ ಹೇಳುವಂಥದ್ದು ನಮ್ಮ ಕೈಯಲ್ಲಿ ಇರುವುದಿಲ್ಲ. ಯುಕ್ತಾಯುಕ್ತ ಪ್ರಜ್ಞೆಯನ್ನು ನಾವು ಕಳ್ಕೊಂಡು ಬಿಡ್ತೇವೆ. ಇದನ್ನು ಇಲ್ಲಿ ಅರ್ಜುನ ಹೇಳುತ್ತಾನೆ. ಯಾಕಾಗಿ ನನ್ನಂತಹ ಭಾವ ಅವರಿಗೆ ಬಂದಿಲ್ಲ ಅಂತ ಹೇಳಿದ್ರೆ, ಅವನು ಲೋಭೋಪಹತ ಚೇತಸಃ, ಅಂದ್ರೆ ಅವನ ಮನಸ್ಸು ಬುದ್ಧಿ ಲೋಭಕ್ಕೆ ಒಳಗಾಗಿ ತಾನು ಈ ಯುಕ್ತಾಯುಕ್ತ ಪ್ರಜ್ಞೆಯನ್ನು ಕೌರವ ಕಳೆದುಕೊಂಡು ಬಿಟ್ಟಿದ್ದಾನೆ. ಯದ್ಯಪಿ ಏತೇನ ಪಶ್ಯಂತಿ, ಆದ ಕಾರಣ ಅವನಿಗಿದು ಗೊತ್ತಾಗ್ತಾ ಇಲ್ಲ ಅಂತ ದುರ್ಯೋಧನನ ಬಗ್ಗೆ ಅರ್ಜುನ ಹೇಳುವಂಥದ್ದು. ಕೌರವರ ಬಗ್ಗೆ ಶ್ರೀಕೃಷ್ಣನಲ್ಲಿ ತಾನು ತನ್ನ ವಿಚಾರವಾದವನ್ನು ಮಂಡಿಸ್ತಾ ಇದ್ದಾನೆ. ಇದು ಈ ಶ್ಲೋಕದ ಭಾವ. ಶುಭವಾಗ್ಲಿ. ಶ್ರೀ ಕೃಷ್ಣಾರ್ಪಣಮಸ್ತು.